ಹಾಯ್ ಫ್ರೆಂಡ್ಸ್, ನಾವಿವತ್ತು ಹೋಗ್ತಾ ಇರುವ ಜಾಗ ಕೇಗುಡಿ ಫಾರೆಸ್ಟ್. ಬನ್ನಿ ಹೋಗಿ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಈ ಜಾಗ ಚಾಮರಾಜನಗರದಿಂದ 60 ಕಿಲೋಮೀಟರ್ ಆಗ್ತದೆ. ಮತ್ತು ಕೇಗುಡಿ ಇದರ ಪೂರ್ತಿ ಹೆಸರು ಖ್ಯಾತ ದೇವರ ಗುಡ್ಡ ಅಂತ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಶೇಷತೆ ಏನು ತೋರಿಸ್ಬೇಕಂತ ಹೇಳಿದ್ರೆ, ಈ ಕೇಗುಡಿ ಫಾರೆಸ್ಟಲ್ಲಿ ಈ ಕೇಗುಡಿ ಫಾರೆಸ್ಟ್ ಸುತ್ತ ವ್ಯವಸಾಯ ಮಾಡ್ತಾರಲ್ವ, ಆ ವ್ಯವಸಾಯಗಾರರಿಗೆ ಬೆಳೆ ಬೆಳೆದಿರ್ತಾರಲ್ವ, ಆ ಬೆಳೆನ ಫಾರೆಸ್ಟಿಂದ ಕಾಡು ಪ್ರಾಣಿಗಳಾಗಿರ್ಬೋದು, ಆನೆ ಅಥವಾ ಹಂದಿ, ಇದೆಲ್ಲ ಬಂದು ಆ ಬೆಳೆ ಎಲ್ಲ ಹಾನಿ ಮಾಡುತ್ತಲ್ವ. ಅದು ಹಾನಿ ಮಾಡುತ್ತಲ್ಲ ಅನ್ನೋದು ಉದ್ದೇಶದಿಂದ ಅವ್ರು ಕಾಯ್ಕೊಬೇಕಲ್ವ. ಕಾಯ್ಕೊಳ್ಳೋದ್ರಿಂದ ಜಮೀನಲ್ಲಿ ಮರ ಇರುತ್ತಲ್ವ, ಆ ಮರದ ಮೇಲ್ಗಡೆ ಮನೆ ಕಟ್ಕೊಂಡಿರ್ತಾರೆ. ಅದು ಮನೆ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಈಗ ನಿಮಗೆ. ನೋಡಿ, ಇದೇ ನೋಡಿ, ಅದು ಆ ಮನೆ ಮರದ ಮೇಲೆ ಕಟ್ಟಿರುವಂಥ ಗುಡಿಸಲು. ಇದಕ್ಕೆ ಹತ್ತಬೇಕಾದ್ರೆ ಏಣಿ ಹಾಕೊಂಡು ಹತ್ತುತ್ತಾರೆ, ಮತ್ತು ಇಳಿವಾಗ್ಲೂ ಆ ಏಣಿ ಸಪೋರ್ಟಿಂದನೇ ಇಳಿತಾರೆ. ಮತ್ತು ಅದ್ರ ಒಳಗಡೆ ಅಂಥ ದೊಡ್ಡದಾಗಿ ಏನಿರಲ್ಲ, ಒಬ್ಬರೋ ಇಬ್ಬರೋ ಮಲ್ಕೊಳ್ಳೋ ಸ್ಪೇಸ್ ಮಾತ್ರ ಇರುತ್ತೆ ಒಳಗಡೆ. ಮತ್ತು ಇದನ್ನು ಮರದ ಮೇಲೆ ಏನು ಕಟ್ಟಿದ್ದಾರೆ ಅಂದರೆ, ಪ್ರಾಣಿಗಳನ್ನ ಅಬ್ಸರ್ವ್ ಮಾಡ್ಬೋದಲ್ವ ಅಲ್ಲಿಂದ, ಆ ದೃಷ್ಟಿಯಿಂದ ಮೇಲೆ ಕಟ್ಟಿರ್ತಾರೆ. ಮತ್ತು ಫ್ರೆಂಡ್ಸ್, ಇದು ಕೇಗುಡಿ ಇದೆ ಅಲ್ಲ, ಕೇಗುಡಿ ಸ್ಟಾರ್ಟಿಂಗ್ ಚೆಕ್ ಪೋಸ್ಟ್ ಇದೆ ಅಲ್ವಾ, ಆ ಚೆಕ್ ಪೋಸ್ಟ್ ಬರೋದು ವಂಡ್ರಬಾಳ್ ಅನ್ನೋ ಊರಿನಲ್ಲಿ. ಆ ಊರಲ್ಲಿ ಇನ್ನೂ ಒಂದು ಪ್ರಸಿದ್ಧತೆ ಏನಿದೆ ಅಂತ ಹೇಳಿದರೆ, ಅಲ್ಲಿ ಒಂದು ನವೋದಯ ಶಾಲೆ ಕೂಡ ಇದೆ. ಅದು ಯಾವುದಂತ ತೋರಿಸ್ತೀನಿ ನೋಡಿ, ಇದೇನೆ ಆ ನವೋದಯ ಶಾಲೆ. ಜವಾಹರ್ ನವೋದಯ ವಿದ್ಯಾಲಯ ಅಂತ ಅದರದ್ದು ಹೆಸರು. ನೋಡಿ, ಅದರದ್ದು ಬೋರ್ಡ್ ಇದು. ಮತ್ತು ಎಂಟ್ರೆನ್ಸಲ್ಲಿ ನೀವು ಸ್ಟಾರ್ಟಿಂಗು ಒಂದು ಆನೆ ಮತ್ತು ಕಾಟಿ ಇದರದ್ದೆಲ್ಲ ಸ್ಟ್ಯಾಚೂಸ್ ನೋಡ್ಬೋದು. ಮತ್ತು ಎಂಟ್ರೆನ್ಸಲ್ಲಿ ಅಲ್ಲಿ ರೂಮ್ ಥರ ಕಾಣಿಸ್ತಾ ಇದೆ ಅಲ್ವಾ, ಆ ರೂಮಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೊಬೇಕಾಗಿರ್ತದೆ. ಹೋಗೋಣ, ತಗೊಳ್ಳೋಣ ಟಿಕೆಟ್. ಮತ್ತು ಟಿಕೆಟ್ ಪ್ರೈಸ್ ಬಂದು, ನಾವು ಕಾರಲ್ಲಿ ಬಂದಿರೋದು 20 ರೂಪೀಸು ಪರ್ ಕಾರು. ರಿಯಲ್ ಜರ್ನಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧದಿಂದ 1 ಕಿಲೋಮೀಟ್ರ್ ಅಷ್ಟು ರೋಡ್ನ ಡೆಮಾಲಿಷ್ ಮಾಡಿರ್ತಾರೆ, ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇದು ನಾನು ಬಂದಿರೋದು ಜುಲೈ ಮಂತು. ಇದು ಬಂದು ಸ್ಪ್ರಿಂಗ್ ಸೀಸನ್ನು, ಅಂದರೆ ವಸಂತ ಕಾಲ. ಗಿಡ ಮರ ಎಲ್ಲ ಚಿಗುರೋ ಕಾಲ, ಅಂದರೆ ವಾತಾವರಣ ಗಿಡ ಮರ ಎಲ್ಲ ಫುಲ್ಲು ಚಿಗುರ್ತಾ ಇರ್ತದೆ. ಅಂದರೆ ಫುಲ್ಲು ನೇಚರ್ ಫುಲ್ಲು ಗ್ರೀನರಿ ಆಗಿರ್ತದೆ. ನೋಡೋಕೆ ತುಂಬ ಸುಂದರವಾಗಿರ್ತದೆ ಈ ಟೈಮಲ್ಲಿ. ಮತ್ತು ಆವಾಗಲೇ ಹೇಳ್ದಂಗೆ ರೋಡ್ನ ಡೆಮಾಲಿಷ್ ಮಾಡಿರೋದ್ರಿಂದ ಅಲ್ಲಲ್ಲಿ ಜಲ್ಲಿಕಲ್ಲೆಲ್ಲ ಇದೆ. ರೋಡ್ ಅಷ್ಟೊಂದು ಕ್ಲಿಯರ್ ಇಲ್ಲ, ಬಟ್ ಇಟ್ಸ್ ಓಕೆ. 1 ಕಿಲೋಮೀಟ್ರ್ ಅಷ್ಟೇ ಅಲ್ವಾ, ಮ್ಯಾನೇಜ್ ಮಾಡ್ಬೋದು. ಓಕೆ, ಮತ್ತು ಇದು ನೋಡಿ, ಇದು ನೀರರಿಯೋ ಜಾಗ. ಇದು ನೀರರಿಯುವ ಮಧ್ಯದಲ್ಲಿ ದಾರಿನ ನಿರ್ಮಾಣ ಮಾಡಲಾಗಿರ್ತದೆ. ಈ ಕಾಡಿನ ಸುತ್ತಮುತ್ತ ಆ ಕಾಲದಿಂದ ನೈಸರ್ಗಿಕವಾಗಿ ಅರಣ್ಯವಾಗಿದ್ರೂ ಒಂದು ನಿರ್ದಿಷ್ಟ ಪ್ರದೇಶನ 1974ರಲ್ಲಿ ವನ್ಯಜೀವಿ ಅರಣ್ಯವನ್ನಾಗಿ ರೂಪಿಸಿರ್ತಾರೆ. ಮತ್ತು ಅದಾದ ನಂತರ ಜನವರಿ 2011ರಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ ಸ್ಥಾಪನೆಯಾಗಿರ್ತದೆ. ಮತ್ತು ಇಲ್ಲಿಂದ, ಈ ಜಾಗದಿಂದ ರೋಡು ಎಲ್ಲ ನೀಟಾಗಿ ಮಾಡಿದ್ದಾರೆ. ಇಲ್ಲಿಂದ ಎಂಡ್ವರೆಗೂ ಅಷ್ಟೇ, ಕೇಗುಡಿ BR ಹಿಲ್ಸ್ ತನಕನೂ ಇದೇ ಥರ ಇದೆ ರೋಡು. ಚೆನ್ನಾಗಿದೆ, ಸ್ಮೂತಾಗಿ ಹೋಗುತ್ತೆ ವೆಹಿಕಲ್ಸ್ ಎಲ್ಲ, ಕಂಫರ್ಟಬಲ್ ಆಗಿ ಹೋಗ್ಬೋದು. ಓಕೆ, ಹಾಂ. ಮತ್ತು ಅಲ್ಲಿ ನೋಡಿ, ಅಲ್ಲಿ ನವಿಲ್ ನೋಡ್ಬೋದು ನೀವು. ಅಲ್ಲಿ ನೋಡಿ, ನವಿಲು, ಪೀಕಾಕ್ ವಾಕ್ ಮಾಡ್ತಾ ಇದೆ ಕಾಡಲ್ಲಿ.
ಮತ್ತು 1895ರಲ್ಲಿ ಕೇಗುಡಿ ಪ್ರದೇಶನ ಸ್ಕಾಟಿಷ್ ಕಾಫಿ ತೋಟಗಾರ ರೊನಾಲ್ಫ್ ಮಾರಿಸ್ ಸ್ಥಾಪಿಸಿರ್ತಾರೆ. ಅವ್ರದ್ದು ಪ್ರೈವೇಟ್ ಎಸ್ಟೇಟ್ಗೆ ಹೆಸರುವಾಸಿಯಾಗಿರ್ತದೆ ಇದು ಕೇಗುಡಿ ಅನ್ನೋದು. ಮತ್ತು ಅದಾದ ನಂತರ 1974ರಲ್ಲಿ ಈ ಫಾರೆಸ್ಟ್ನ ಮೊದಲ ವನ್ಯಜೀವಿ ಅರಣ್ಯವನ್ನಾಗಿ ಮಾರ್ಪಾಡು ಮಾಡಲಾಗುತ್ತೆ. ಇದು ಚಾಮರಾಜನಗರ ಅರಣ್ಯ ಮತ್ತು BRT ಅರಣ್ಯವನ್ನು ಒಳಗೊಂಡಿರ್ತದೆ ಇದು ಕೇಗುಡಿ ಅನ್ನೋದು. ಅದಾದ ನಂತರ 1994ರಲ್ಲಿ ಪ್ರಸಿದ್ಧ ಕೇಗುಡಿನಲ್ಲಿ ಈ ಜಂಗಲ್ ಲಾಡ್ಜಸ್ಸು ಮತ್ತು ರೆಸಾರ್ಟು ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಮತ್ತು ಇದೆಲ್ಲ ಆದ ನಂತರ 2011 ಇಸ್ವಿನಲ್ಲಿ ಕರ್ನಾಟಕ ಸರ್ಕಾರ ಇಡೀ ಅರಣ್ಯವನ್ನೇ ಹುಲಿ ಮೀಸಲು ಪ್ರದೇಶವೆಂದು ಘೋಷಣೆ ಮಾಡಿರ್ತದೆ. ಈ ಫಾರೆಸ್ಟ್ಗೆ ಎಂಟ್ರಿ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 o'clock ಮೇಲೆ ಎಂಟ್ರಿ ಇರ್ತದೆ. ಮತ್ತು ಎಕ್ಸಿಟ್ ಟೈಮ್ ಬಂದು ಈವ್ನಿಂಗ್ 6 PM ಒಳಗಡೆ ಎಕ್ಸಿಟ್ ಆಗಬೇಕಾಗಿರ್ತದೆ. 6 PM ಮೇಲಾದರೆ ಅಲ್ಲಿ ಎಕ್ಸಿಟ್ ಆಗೋದಕ್ಕೇ ಬಿಡೋಲ್ಲ, ಕೇಗುಡಿನಲ್ಲಿ ಎಕ್ಸಿಟ್ ಆಗೋಕ್ಕೂ ಬಿಡೋಲ್ಲ. ಮತ್ತು ಇಲ್ಲಿ ಕೇಗುಡಿ ಎಂಟ್ರೆನ್ಸಲ್ಲೂ 6 PM ಆದಮೇಲೆ ಎಂಟ್ರೆನ್ಸ್ ಆಗೋಕ್ಕೆ ಬಿಡೋಲ್ಲ, ಎಂಟ್ರಿ ಆಗೋಕ್ಕೆ. ಯಾಕಂತ ಹೇಳಿದರೆ 6 PM ಮೇಲೆ ಪ್ರಾಣಿಗಳೆಲ್ಲ ಕಾಡಿನ ಒಳಗಡೆಯಿಂದ ಆಚೆ ಈ ರೋಡಿನ ಮಧ್ಯದಲ್ಲೆಲ್ಲ ಓಡಾಡ್ತದೆ. ಆ ಟೈಮ್ನಲ್ಲಿ ವೆಹಿಕಲ್ಸ್ ಎಲ್ಲ ಈ ಜಾಗದಲ್ಲಿ ಓಡಾಡಿದ್ರೆ ಪ್ರಾಣಿಗಳಿಗೂ ಹಿಂಸೆ ಮತ್ತು ಮನುಷ್ಯರಿಗೂ ಹಿಂಸೆ. ಆ ಕಾರಣದಿಂದ 6 PM ಮೇಲೆ ಒಳಗೆ ಎಂಟ್ರಿ ಇರೋಲ್ಲ ಮತ್ತು ಎಕ್ಸಿಟು ಕೂಡ ಇರೋದಿಲ್ಲ. ಮತ್ತು ನಾವು ಬಂದಿರೋದು ಮಾರ್ನಿಂಗ್ 7 AM, ಮತ್ತು ಇವಾಗ ಟೈಮು ಸುಮಾರು 7:30 ಆಗಿದೆ. ಆ ಕಾರಣದಿಂದ ಇಲ್ಲಿ ನವಿಲು ಮತ್ತು ಲ್ಯಾಮೋರು ಎಲ್ಲ ನೋಡ್ಬೋದಾಗಿದೆ. ಮತ್ತು ಹಾಗೆ ಈ ರೋಡಿನ ಮಧ್ಯದಲ್ಲಿ ಅಲ್ಲಲ್ಲಿ ಆನೆಯ ಲದ್ದಿಗಳನ್ನ ಗಮನಿಸ್ಬೋದು. ಅದು ರಾತ್ರಿ ಟೈಮ್ನಲ್ಲೆಲ್ಲ ಇಲ್ಲೆಲ್ಲ ಓಡಾಡಿದೆ ಅನ್ನೋದಕ್ಕೆ ಅದು ಕೂಡ ಒಂದು ಸಾಕ್ಷಿಯಾಗಿರ್ತದೆ. ಮತ್ತು ಇಲ್ಲಿ ನೋಡಿ, ಈ ದಾರಿ ಇದೆ ಅಲ್ಲ, ಈ ದಾರಿಯಲ್ಲಿ ಸಫಾರಿ ಮೂಲಕ ಹೋಗ್ಬೋದು ಈ ರೋಡಲ್ಲಿ. ಮತ್ತು ಪ್ರೈವೇಟ್ ವೆಹಿಕಲ್ಸ್ಗೆಲ್ಲ ಅಲ್ಲೆಲ್ಲ ಅಲೋ ಇರೋದಿಲ್ಲ. ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಸುವರ್ಣವತಿ ಅಂತ, ಅಲ್ಲಿಗೆ ಮತ್ತು ಬೇರೆ ಬೇರೆ ಜಾಗಗಳಿಗೆಲ್ಲ ಕನೆಕ್ಟ್ ಆಗುತ್ತೆ ಅದು ರೋಡು. ಮತ್ತು ಆಗಲೇ ಹೇಳ್ದಂಗೆ ಈ ನೇಚರು ಸೀಸನ್ ವೈಸ್ ಚೇಂಜ್ ಆಗ್ತಾ ಹೋಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಅಕ್ಟೋಬರ್ ಟು ನವಂಬರ್ ಅಂದರೆ ಮಾನ್ಸೂನ್ ನಂತರ ಹೆಚ್ಚು ಹಸಿರಿನ ವಾತಾವರಣ, ಅಂದರೆ ಟ್ರೀಸ್ ಎಲ್ಲ ಹೆಚ್ಚು ಹಸಿರಿನಿಂದ ಕೂಡಿರ್ತದೆ. ಮತ್ತು ಡಿಸೆಂಬರ್ ಟು ಫೆಬ್ರವರಿ ಅದು ಚಳಿಗಾಲದ ವಾತಾವರಣ. ಮತ್ತು ಆ ಟೈಮಲ್ಲಿ ಈ ಪ್ರದೇಶ ಎಲ್ಲ ಪೂರ್ತಿ ಮಂಜಿಂದ ಕೂಡಿರ್ತದೆ. ಮತ್ತು ಇದು ಮಾರ್ಚ್ ಟು ಜೂನ್ ಅದು ಬೇಸಿಗೆ ಟೈಮು. ಗಿಡ ಮರಗಳೆಲ್ಲ ಒಣಗೋಗ್ಬಿಟ್ಟಿರ್ತದೆ ಪೂರ್ತಿ. ಮತ್ತು ಆ ಟೈಮಲ್ಲಿ ಪ್ರಾಣಿಗಳೆಲ್ಲ ನೀರನ್ನ ಹುಡುಕ್ತಾ ನೀರಿನ ಜಾಗಕ್ಕೆ ಜಾಸ್ತಿ ಬರ್ತದೆ. ಮತ್ತು ಆ ಟೈಮಲ್ಲಿ ಸಫಾರಿ ಪ್ರಯಾಣ ಮಾಡೋರಿಗೆ ಹೆಚ್ಚು ಅನುಕೂಲವಾಗಿರ್ತದೆ. ಯಾಕಂದರೆ ಪ್ರಾಣಿನೆಲ್ಲ ನೋಡ್ಬೋದು. ನೀರಿರೋ ಜಾಗದಲ್ಲೆಲ್ಲ ವಾಹನ ಎಲ್ಲ ನಿಲ್ಲಿಸಿದಾಗ ಸಫಾರಿನ ಪ್ರಾಣಿಗಳನ್ನ ನೋಡ್ಬೋದು. ಅಲ್ಲಿ ನೀರು ಕುಡಿಯೋಕೆ ಬಂದಿರ್ತದಲ್ಲ ಆ ಪ್ರಾಣಿಗಳನ್ನ. ಮತ್ತು ನೀವು ಮಾರ್ನಿಂಗ್ ಟೈಮ್ ಬಂದರೆ ಪ್ರಾಣಿಗಳೆಲ್ಲ ಆಚೆ ಬರ್ತದಲ್ವ, ಅದೆಲ್ಲ ನೋಡಿ, ನವಿಲು, ಜಿಂಕೆ ಅದೆಲ್ಲ ಈ ಜಾಗದಲ್ಲೆಲ್ಲ ಬರುತ್ತೆ. ಈ ಜಾಗದಲ್ಲೆಲ್ಲ ವಾಕ್ ಮಾಡ್ಕೊಂಡು ಹೋಗಿ ಬಂದಿರ್ತದೆ. ಮತ್ತು ಆಹಾರ ಸಿಕ್ಕಿದ್ರೆ ಅದನ್ನು ತಿಂತದೆ. ಮತ್ತು ಆನೆದು ಲದ್ದಿ ನೋಡಿ, ಅಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಮತ್ತು ರೋಡ್ ಫುಲ್ಲು ಮಧ್ಯದಲ್ಲಿ ಎಲ್ಲ ಕಡೆನೂ ಸಿಗ್ತಾ ಹೋಗುತ್ತೆ ಆನೆದು ಲದ್ದಿ. ಹಾಂ, ಮತ್ತು ಇವಾಗ ರೋಡ್ ಇದೆ ಅಲ್ವಾ, ಈ ರೋಡು ಹೈಟ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಬೆಟ್ಟ ಹತ್ತಾ ಹೋಗ್ತಾ ಇದೀವಿ ನಾವು. ತುಂಬ ಹೈಟ್ ಆಗ್ತಾ ಹೋಗ್ತಾ ಇದೆ ರೋಡು. ಮತ್ತು ನೀವು ಈ ದಾರಿನಲ್ಲೂ ಆನೆದು ಲದ್ದಿಗಳನ್ನ ಗಮನಿಸ್ಬೋದು. ಫುಲ್ಲು ಇಲ್ಲೆಲ್ಲ ಮಧ್ಯರಾತ್ರಿದಲ್ಲೆಲ್ಲ
ಆನೆ ಎಲ್ಲ ಫುಲ್ಲಾಗಿ ಓಡಾಡುತ್ತೆ, ಅದಕ್ಕೆ ಸಾಕ್ಷಿಯಾಗಿದೆ. ಮತ್ತು ಇಲ್ಲಿ ನೋಡಿ ಕಾಡಿನ ಮಧ್ಯದಲ್ಲಿ ಯಾವುದೋ ಒಂದು ಸಣ್ಣ ದೇವಸ್ಥಾನ ಕೂಡ ಇದೆ. ಇಲ್ಲಿ ದೊಡ್ಡದಾದ ಒಂದು ದೇವಸ್ಥಾನ. ಮತ್ತು ಇದು ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಆಗಿದ್ದೆಲ್ಲ 2013-14 ಆ ಸಾಲಲ್ಲಿ ರೋಡೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದು. ನೀವೇನಾದರೂ 2010 ಅಥವಾ 11 ಅದಕ್ಕಿಂತ ಫಸ್ಟ್ ಏನಾದರೂ ಬಂದಿದ್ದರೆ ಈ ಕೇಗುಡಿ ಫಾರೆಸ್ಟ್ಗೆ, ಇದೆಲ್ಲ ಫುಲ್ ಮಡ್ ರೋಡೇ. ಫುಲ್ಲು ಈ ಥರ ನೀಟಾಗಿರೋ ರೋಡ್ ಇರ್ತಾ ಇರಲಿಲ್ಲ. ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತಾ ಇತ್ತು. ಮತ್ತು ಇದು ನೋಡಿ, ಇದುವೇ ನೀರು ಹರಿಯೋ ಜಾಗ. ಇದು ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ನೀರು ಹರ್ಕೊಂಡು ಹೋಗ್ತಾ ಇರ್ತದೆ. ಆ ನೀರು ಹರ್ಕೊಂಡು ಹೋಗುವ ಮಧ್ಯದಲ್ಲಿ ರೋಡ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ ನೀರು ಹಾದು ಹೋಗೋ ಮಧ್ಯದಲ್ಲಿ ನಾವು ಇವಾಗ ಜರ್ನಿ ಮಾಡ್ತಾಯಿದ್ದೀವಿ. ಇದು ಜಾಗ ತುಂಬ ಕೂಲಾಗಿದೆ, ಪ್ರಶಾಂತವಾಗಿದೆ. ಒಂದು ಏರ್ ಪೊಲ್ಯೂಷನ್ ಇಲ್ಲ, ಒಂದು ನಾಯ್ಸ್ ಪೊಲ್ಯೂಷನ್ ಇಲ್ಲ. ಮತ್ತು ಹಕ್ಕಿಗಳ ಸೌಂಡೆಲ್ಲ ಕೇಳಿಸ್ಕೊಬೋದು ನೀವು ಮಾರ್ನಿಂಗ್ ಬಂತು ಅಂದರೆ. ತುಂಬ ಚೆನ್ನಾಗಿದೆ ಜಾಗ. ಮತ್ತು ಆವಾಗಲೇ ಹೇಳ್ದಂಗೆ ರೋಡ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ ಮತ್ತು ಕ್ಲೀನಾಗಿದೆ. ತುಂಬ ಕಾಮಾಗಿ ಹೋಗ್ಬೋದು. ಮತ್ತು ಇಲ್ಲಿ ಮಧ್ಯದಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡೋಂಗಿಲ್ಲ. ಮತ್ತು ಆ ಟೈಮಲ್ಲಿ ಫಾರೆಸ್ಟ್ ಆಫೀಸರ್ಸ್ ಬಂದರೆ ಫೈನ್ ಹಾಕೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಹಾಗೆ ಇಲ್ಲೆಲ್ಲ ನೋಡಿ, ರೋಡ್ ಸೈಡಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಅಲ್ಲಿನೂ ರೋಡ್ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಇವಾಗ ಟ್ರಾವೆಲಿಂಗ್ ಅಲ್ವಾ, ಟ್ರಾವೆಲರ್ಸ್ ಎಲ್ಲ ಜಾಸ್ತಿ ಆಗಿದ್ದಾರೆ, ವೆಹಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ರೋಡ್ನ ಎಕ್ಸ್ಟೆಂಡ್ ಕೂಡ ಮಾಡ್ತಾಯಿದ್ದಾರೆ. ಮತ್ತು ನಾವಿವಾಗ ರೋಡ್ ಏನು ಹೋಗ್ತಾ ಇದ್ದೀವೋ ಇದನ್ನು ದಾರಿಯಾಗಿ ಮಾಡಿದ್ದು 1897ನೇ ಇಸ್ವಿನಲ್ಲಿ ಮೈಸೂರು ಸಾಮ್ರಾಜ್ಯದವರು. ಈ ಮರಗಳು ಅಂದರೆ ಟೀಕು, ಹೊನ್ನ, ಬೀಟೆ, ಈ ಮರಗಳಿದೆಯಲ್ಲ, ಈ ಮರನೆಲ್ಲ ಸಾಗಿಸೋದಕ್ಕೆ ದಾರಿನ ಕಂಡಿಡಿದ್ರು. ಆ ಟೈಮಲ್ಲಿ ಅಂದರೆ 1897ನೇ ಇಸ್ವಿನಲ್ಲಿ ದಾರಿನ ಅಂದರೆ ಮಾರ್ಗ ಕಂಡಿಡ್ದಿದ್ದು ಆ ಇಸ್ವಿನಲ್ಲಿ. ತದನಂತರ 1900ನೇ ಇಸ್ವಿನಲ್ಲಿ ಫಾರೆಸ್ಟ್ ಮೇಂಟೆನೆನ್ಸ್ಗೆ ಮತ್ತು ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲದಕ್ಕೂ ಅನುಕೂಲವಾಗಲಿ ಅಂತ ಸ್ವಲ್ಪ ರೋಡ್ನ ಎಕ್ಸ್ಪೆಂಡ್ ಮಾಡಲಾಗಿರ್ತದೆ. ಅದಾದ ನಂತರ 2011ನೇ ಇಸ್ವಿನಲ್ಲಿ ಈ ಫಾರೆಸ್ಟ್ನ ಹುಲಿ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಲಾಗಿರ್ತದೆ. ಮತ್ತು ಈ ರೋಡ್ಸ್ಗೆಲ್ಲ ಟ್ರಾಫಿಕ್ ರೂಲ್ಸ್ನ ಅಪ್ಲೈ ಮಾಡಿರ್ತಾರೆ 2011ನೇ ಇಸ್ವಿಯಿಂದ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಮಣ್ಣೆಲ್ಲ ಹಾಕಿದಾರಲ್ವ ಸೈಡಲ್ಲಿ, ಅದು ರೋಡ್ನ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಅಲ್ಲೆಲ್ಲ ಮಣ್ಣೆಲ್ಲ ಹಾಕಿದ್ದಾರೆ. ಹಾಗೆ ಇಲ್ಲಿ ರೋಡ್ಸ್ ಎಲ್ಲ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ನೋಡಿದರೆ, ಒಂದು ಬೆಟ್ಟದ ಗುಡ್ಡದಿಂದ ಇನ್ನೊಂದು ಬೆಟ್ಟದ ಗುಡ್ಡಕ್ಕೆ ಕನೆಕ್ಷನ್ ತೊಗೊಂಡಿದ್ದಾರೆ. ನೋಡಿ, ಆ ಬೆಟ್ಟ ಗುಡ್ಡದ್ದು ರೋಡ್ ಅಲ್ಲಿದೆ, ಅಲ್ಲಿಂದ ಈ ಗುಡ್ಡಕ್ಕೆ ರೋಡ್ ಮುಖಾಂತರ ನಾವು ಬಂದಿದ್ದೀವಿ. ಹೀಗೆ ರೋಡ್ ಕನ್ಸ್ಟ್ರಕ್ಟ್ ಮಾಡಿರೋದು ಅವರು. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟದ ಗುಡ್ಡಕ್ಕೆ ಲಿಂಕ್ ಮಾಡಿದ್ದಾರೆ ರೋಡ್ಸ್ನ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೋಡೆಲ್ಲ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಬೆಟ್ಟ ಅಂದರೆ ಸ್ಲೈಡ್ ಆಗಿರ್ತದಲ್ವ ಫುಲ್ಲು, ಆ ಸ್ಲೈಡ್ ಆಗಿರೋದನ್ನ ರೋಡ್ ಲೆವೆಲ್ಗೆ ಫುಲ್ಲು ಡೆಮಾಲಿಷ್ ಮಾಡಿ ಬೆಟ್ಟನೇ ಆ ರೋಡ್ ಲೆವೆಲಿಗೆ ನಮಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ಈಸಿ ಆಗೋ ಥರ ಮಾಡಿದ್ದಾರೆ. ಅಂದರೆ ಟ್ರಾವೆಲಿಂಗ್ ಮಾಡುವಾಗ ನಮಗೆ ಸಮ ಇರಬೇಕಲ್ವ ರೋಡು, ನಮಗೆ ಎಷ್ಟು ಆ ಕಡೆಯಿಂದ ಬರೋ ವೆಹಿಕಲ್ಸ್ಗೂ ಮತ್ತು ಈ ಕಡೆಯಿಂದ ಹೋಗೋ ವೆಹಿಕಲ್ಸ್ಗೂ ಎರಡಕ್ಕೂ ಸೇರಿ ಸಮ ಆಗೋ ಥರ ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ರೋಡಿಂದ ಹಾಗೆ ಲೆಫ್ಟ್ಗೆ ಏನಾದರೂ ಮೂವ್ ಆದರೆ ಕೆಳಗೆ ಬೀಳೋದಂತೂ ಪಕ್ಕ. ಯಾಕಂದರೆ ಸೈಡ್ನಲ್ಲಿ ಪ್ರೊಟೆಕ್ಷನ್ಗೆ ಅಂತ ಏನು ಕನ್ಸ್ಟ್ರಕ್ಷನ್ ಇನ್ನೂ ಮಾಡಿಲ್ಲ. ಮತ್ತು ಸೈಡಿಗೆ ಬಿದ್ದರಂತೂ ಫುಲ್ಲು ಗೋವಿಂದ. ಮತ್ತು ತುಂಬ ಹುಷಾರಾಗಿ ಮೂವ್ ಮಾಡಬೇಕು ವೆಹಿಕಲ್ಸು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಬಂದಾಗ. ಯಾಕಂದರೆ ಇದು ರೋಡ್ ಸ್ವಲ್ಪ ಚಿಕ್ಕದು ಮತ್ತು ಲೆಫ್ಟ್ ಸೈಡ್ನಲ್ಲಿ ಏನೂ ಪ್ರೊಟೆಕ್ಷನ್ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗೆ ಮೂವ್ ಮಾಡಬೇಕಾಗಿರ್ತದೆ.
ಮತ್ತು ಮೂವೀಸ್ ಅಂತ ಬಂತು ಅಂದರೆ ಇಲ್ಲೂ ಈ ಕೆ ಗುಡಿ ಮತ್ತು ಬಿ ಆರ್ ಹಿಲ್ಸ್ ಎರಡರಲ್ಲೂ ಎಷ್ಟೊಂದು ಮೂವಿಗಳನ್ನ ಶೂಟ್ ಮಾಡಿದ್ದಾರೆ. ಅದರಲ್ಲಿ ಮಾಸ್ತಿಗುಡಿ ಅಂತ 2017ನೇ ಇಸ್ವಿನಲ್ಲಿ ಶೂಟ್ ಮಾಡಿದ್ದು. ಮತ್ತು ದೇವರ ಕಾಡು ಅಂತ ಅದು 1985ನೇ ಇಸ್ವಿನಲ್ಲಿ ಶೂಟ್ ಮಾಡಿದ್ದು. ಮತ್ತು ಅಯೋಗ್ಯ ಅಂತ ಅದು 2018ನೇ ಇಸ್ವಿನಲ್ಲಿ ಶೂಟ್ ಮಾಡಿದ್ದು. ಮತ್ತು ಅಟ್ಟಹಾಸ ಅಂತ ಒಂದು ಮೂವಿ ಬಂದಿತ್ತು, ಅದು 2013ನೇ ಇಸ್ವಿನಲ್ಲೇ. ಮತ್ತು ಕಾಡು ಅಂತ ಒಂದು ಮೂವಿ ಬಂದಿತ್ತು, ಅದು 1973ನಲ್ಲಿ ಅಂತೆ, ಅದು ಕೂಡ ಇಲ್ಲೇ ಶೂಟಿಂಗ್ ಮಾಡಿದ್ದು. ಕೆ ಗುಡಿ ಮತ್ತು ಬಿ ಆರ್ ಹಿಲ್ಸ್ ಎರಡು ಪ್ರದೇಶದಲ್ಲೂ ಈ ಕಾಡಿನ ಮಧ್ಯೆ ಎಲ್ಲ ಈ ಥರದ ಮೂವಿ ಎಲ್ಲ ಶೂಟ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್, ಸೈಡ್ನಲ್ಲಿ ಪ್ರೊಟೆಕ್ಷನ್ಗೋಸ್ಕರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಮತ್ತು ನೀವು ಸಮ್ಮರ್ ಸೀಸನಲ್ಲಿ ಏನಾದರೂ ಈ ಪ್ಲೇಸಿಗೆ ಬಂದರೆ ಇಷ್ಟು ಚೆನ್ನಾಗಿರಲ್ಲ ಪ್ಲೇಸು. ಗಿಡ ಮರ ಎಲ್ಲ ಫುಲ್ಲು ಒಣಗಿ ಫುಲ್ ಡ್ರೈ ಇರುತ್ತೆ ಪ್ಲೇಸ್ ಎಲ್ಲ. ಇಷ್ಟೊಂದು ಕೂಲೆಲ್ಲ ಇರಲ್ಲ, ಫುಲ್ಲು ಬಿಸಿಲು ಬೀಳ್ತಾ ಇರ್ತದೆ, ಫುಲ್ಲು ಸೆಕೆ. ಆವಾಗ ಈ ಫೀಲ್ ಸಿಗಲ್ಲ ನಿಮಗೆ. ಮತ್ತು ಇಲ್ಲೆಲ್ಲ ನೋಡಿ ಸ್ಮಾಲ್ ವಾಲ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ. ವಾವ್, ಪಿಕಾಕ್ ನೋಡಿ ಫ್ರೆಂಡ್ಸ್, ಅಲ್ಲಿ ಎಷ್ಟು ಚೆನ್ನಾಗಿ ಫ್ಲೈ ಆಗ್ತಾ ಇದೆ ನೋಡಿ ಅಲ್ಲಿ, ಸೂಪರ್. ಮತ್ತು ನೋಡಿ ಇಲ್ಲಿ ಟರ್ನಿಂಗ್ ಇದೆ ಅಲ್ವಾ, ಈ ಥರ ಟರ್ನಿಂಗ್ ಎಲ್ಲ ಸಿಗುತ್ತೆ. ಈ ಥರ ಟರ್ನಿಂಗಲ್ಲೆಲ್ಲ ತುಂಬ ಜೋಪಾನಾಗಿ ಕ್ರಾಸ್ ಮಾಡಬೇಕಾಗಿರ್ತದೆ, ಯಾಕಂದರೆ ಆ ಕಡೆಯಿಂದ ಯಾರು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ, ಟರ್ನಿಂಗ್ ಕರ್ವ್ ಇರೋದ್ರಿಂದ. ಮತ್ತು ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ರೋಡು ಸ್ವಲ್ಪ ಚಿಕ್ಕದಿದೆ. ಆ ಕಡೆಯಿಂದ ಅಪೋಸಿಟ್ ಸೈಡ್ ವೆಹಿಕಲ್ಸ್ ಬಂದ್ರೂ ಮೂವ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ, ಅಷ್ಟು ಚಿಕ್ಕದಿದೆ ಸ್ವಲ್ಪ. ಮತ್ತು ಫ್ರೆಂಡ್ಸ್, ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಚೆಕ್ ಪೋಸ್ಟಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಗೊತ್ತಾ, ಅಲ್ಲಿಂದ ಮತ್ತು ಕೆ ಗುಡಿ ಫಾರೆಸ್ಟ್ ಇದೆ ಅಲ್ವಾ, ಅಲ್ಲಿ ವೈಲ್ಡ್ನೆಸ್ ಕ್ಯಾಂಪ್ ಇದೆ ಅಲ್ವಾ, ಅಲ್ಲಿವರೆಗೂ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. 10 ಕಿಲೋಮೀಟರ್ಸ್ ಕೂಡ ಹಿಲ್ ಸ್ಟೇಷನಲ್ಲೇ ನಾವು ಟ್ರಾವೆಲ್ ಮಾಡ್ತೀವಿ ಕೆ ಗುಡಿ ತನಕ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ವಾಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಪ್ರೊಟೆಕ್ಷನ್ಗೋಸ್ಕರ, ವೆಹಿಕಲ್ಸ್ದು ಪ್ರೊಟೆಕ್ಷನ್ಗೋಸ್ಕರ ವಾಲ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ರೋಡ್ನ ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಮಾಡ್ತಾ ಇದ್ದಾರೆ ವಾಲ್ ಕನ್ಸ್ಟ್ರಕ್ಷನ್ ಜೊತೆಗೆ. ಬೆಟ್ಟದ ತುಂಬ ಹೈಟ್ ಕೂಡ ಬಂದಿದ್ದೀವಿ ನಾವೀಗ, ಅಂದರೆ ತುಂಬ ಮೇಲೆ ಪ್ರದೇಶಕ್ಕೆ ಬಂದಿದ್ದೀವಿ. ಮತ್ತು ಹಾಗೆ ಮಳೆ ಬಂದಿರೋದು ಕೂಡ ನೀವು ನೋಡ್ಬೋದು, ರೋಡಲ್ಲಿ ಹನಿಗಳು ಬಿದ್ದಿರೋದು ಅರ್ಲಿ ಮಾರ್ನಿಂಗು. ವಾವ್,
ಈ ಪ್ಲೇಸ್ ಮಾತ್ರ ಒಳ್ಳೆ ಒಂದು ಸ್ವರ್ಗಕ್ಕೆ ಬಂದಂಗಿದೆ ಫ್ರೆಂಡ್ಸ್. ಮತ್ತು ಸಮ್ಮರ್ ಸೀಸನ್ನಲ್ಲಿ ಬಂದರೆ ಈ ಫೀಲ್ ಸಿಗೋದಿಲ್ಲ ನಿಮಗೆ, ಯಾಕಂದರೆ ಗಿಡ ಮರ ಎಲ್ಲ ಡ್ರೈ ಆಗಿಬಿಟ್ಟಿರ್ತದೆ ಮತ್ತು ಎಲ್ಲ ಫುಲ್ ಬಿಸಿಲು ಬೀಳ್ತಾ ಇರ್ತದೆ. ಬಿಸಿಲಿನಿಂದ ಕೂಡಿರ್ತದೆ ವಾತಾವರಣ ಎಲ್ಲ. ಇಷ್ಟು ಕೂಲ್ನೆಸ್ ಎಲ್ಲ ಸಿಗೋಲ್ಲ ನಿಮಗೆ, ಇಷ್ಟು ಫ್ರೆಶ್ ಏರು, ಫ್ರೆಶ್ ವ್ಯೂ ಎಲ್ಲ ಸಿಗೋದಿಲ್ಲ ಸಮ್ಮರ್ ಸೀಸನಲ್ಲಿ ಬಂದರೆ. ಹಾಂ ನೋಡಿ ಫ್ರೆಂಡ್ಸ್, ಅಲ್ಲಿ ಈ ಬೆಟ್ಟದಿಂದ ಇನ್ನೊಂದು ಬೆಟ್ಟದ ವ್ಯೂ ತೋರಿಸ್ತಾ ಇದ್ದೀನಿ. ಅದೇ ನೋಡಿ ಇನ್ನೊಂದು ಬೆಟ್ಟದ ವ್ಯೂ. ಮತ್ತು ಇಲ್ಲಿ ಕೇಗುಡಿ ಮತ್ತು ಬಿ ಆರ್ ಹಿಲ್ಸಲ್ಲಿ ಇವಾಗ ಮರಗಳಿದಾವಲ್ವ, ಆ ಮರಗಳು ಇವಾಗ ಗಾಳಿ ಮಳೆ, ಅದ್ರ ಗಾಳಿ ಫೋರ್ಸ್ಗೆ ಅಥವಾ ಮಳೆ ಫೋರ್ಸ್ಗೆ ಅದಕ್ಕೆಲ್ಲ ಮರ ಬಿದ್ದೋಗ್ಬೋದು. ಒಂದೊಂದು ಬಿದ್ದೋಗುತ್ತೆ ಅಲ್ಲ, ಅದು ಮುರಿದೋಗುತ್ತೆ, ಒಂದೊಂದು ಬಿದ್ದೋಗುತ್ತೆ. ಅದನ್ನೆಲ್ಲ ಸೇಲ್ ಮಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಆ ಮರ ಎಲ್ಲ ಕಲೆಕ್ಟ್ ಮಾಡಿ ಸೇಲ್ ಮಾಡ್ತಾರೆ. ಅದು ಯಾವ್ದು ಮುಖಾಂತರ ಸೇಲ್ ಮಾಡ್ತಾರೆ ಅಂದರೆ ಆಕ್ಷನ್ ಇಡ್ತಾರೆ. ಎಲ್ಲ ಬಿದ್ದೋಗ್ಬಿಟ್ಟಿರ್ತದಲ್ಲ ಮರ, ಅದೆಲ್ಲ ಸೇರಿ ಆಕ್ಷನ್ಗೆ ಇಡ್ತಾರೆ. ಮತ್ತು ಅದನ್ನು ಆಕ್ಷನ್ಗೆ ಇಟ್ಟಿದ್ದ ಟೈಮಲ್ಲಿ ಅದನ್ನು ಕೊಳ್ಳಕ್ಕೆ ಬರ್ತಾರಲ್ವ ತಗೊಳ್ಳೋರು, ಅವ್ರು ತಗೊಳ್ಳೋ ಅಂಥವರು ಲೈಸೆನ್ಸ್ ಹೋಲ್ಡ್ರ್ ಆಗಿರಬೇಕು. ಮತ್ತು ಆಕ್ಷನಲ್ಲಿ ಒಂದಿಷ್ಟು ಅಮೌಂಟ್ಗೆ ಅಂತ ಸೇಲ್ ಆಗುತ್ತಲ್ವ ಅದು, ಮತ್ತು ಅದು ಸೇಲ್ ಆಗಿದ್ದ ಅಮೌಂಟ್ನ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಕೌಂಟ್ಗೆ ಜಮಾ ಮಾಡಲಾಗ್ತದೆ. ಮತ್ತು ಅದರಿಂದ ಆ ಅಮೌಂಟಿಂದ ಬೇರೆ ಬೇರೆ ಯೂಸಸ್ಗೆಲ್ಲ ಯೂಸ್ ಮಾಡ್ಕೊತಾರೆ. ಇವಾಗ ಫಾರೆಸ್ಟ್ ಡೆವಲಪ್ಮೆಂಟ್ಗಾಗಿರ್ಬೋದು, ಅಥವಾ ಇವಾಗ ಮರಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಕೊಡೋದಕ್ಕಿರ್ಬೋದು, ಆಮೇಲೆ ಪಕ್ಷಿ ಪ್ರಾಣಿಗಳಿಗೆ ಆಹಾರ ನೀಡೋಕ್ಕಿರ್ಬೋದು, ಅದಕ್ಕೆಲ್ಲ ಬೇಕಾದಕ್ಕೆಲ್ಲ ಯೂಸ್ ಮಾಡ್ಕೊತಾರೆ. ಹಾಂ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ರೋಡು ಸ್ವಲ್ಪ ಚಿಕ್ಕದಿದೆ ಮತ್ತು ಕಂಫರ್ಟಬಲಾಗಿ ಒಂದೇ ವೆಹಿಕಲ್ ಮೂವ್ ಆಗ್ಬೋದು. ಮತ್ತು 2 ವೆಹಿಕಲ್ ಅಟ್ ಎ ಟೈಮ್ ಮೂವ್ ಆಗಬೇಕಂದ್ರೆ, ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದರೆ ಸ್ವಲ್ಪ ಕಷ್ಟ, ಮೂಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿರ್ತದೆ, ಯಾಕಂದರೆ ರೋಡ್ ಚಿಕ್ಕದು, ಹುಷಾರಾಗಿ ಮೂವ್ ಆಗಬೇಕು. ಹಾಂ, ಮತ್ತು ಇಲ್ಲಿ ನೋಡಿ ಈ ಬೆಟ್ಟದಿಂದ ಅದು ಬೇರೆ ಬೆಟ್ಟದೆಲ್ಲ ವ್ಯೂ ತುಂಬ ಸುಂದರವಾಗಿದೆ. ಮತ್ತು ಇದು ಕೇಗುಡಿನಲ್ಲಿ ಅವಾರ್ಡ್ ವಿಚಾರಕ್ಕೆ ಅಂತ ಬಂದರೆ 2008ರಲ್ಲಿ CNBC ಅವಾರ್ಡ್ ಅಂತ ಬಂದಿದೆ. ಅದೇನಕ್ಕೆ ಅಂತಂದರೆ ಬೆಸ್ಟ್ ಎಕೋಸಿಸ್ಟಮ್ ಟೂರಿಸಮ್ ಪ್ರಾಕ್ಟೀಸಸ್ಗೆ ಅವಾರ್ಡ್ ಬಂದಿದೆ ಅದು. ಮತ್ತು 2016ರಲ್ಲಿ ಬೆಸ್ಟ್ ಎಕೋ ಟೂರಿಸಮ್ ರೆಸಾರ್ಟ್ ಅನ್ನುವ ಅವಾರ್ಡ್ ಬಂದಿದೆ. ಆ ಅವಾರ್ಡ್ ನೀಡಿದ್ದು FKCCI 2016. ಅದರದ್ದು ಫುಲ್ ಫಾರ್ಮ್ ಬಂದು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಓಕೆ ಫ್ರೆಂಡ್ಸ್, ಇವಾಗ ನಾವು ಟಾಪ್ ಆಫ್ ದ ಹಿಲ್ ಅಂದರೆ ಕೇಗುಡಿಗೆ ಬಂದ್ವಿ. ಅದು ಚೆಕ್ ಪೋಸ್ಟ್, ಇದು ಕೇಗುಡಿ ಚೆಕ್ ಪೋಸ್ಟು. ಬನ್ನಿ ಇಲ್ಲಿ ಹೋಗಿ ಯಾವ್ಯಾವ ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಓಕೆ ಸರಿ, ಇವಾಗ ನಾವು ಈ ಜಾಗ ಸರಿಸುಮಾರು 6000 ಅಡಿ ಎತ್ತರದಲ್ಲಿದ್ದೀವಿ ನಾವು. ಅಂದರೆ ಈ ಕೇಗುಡಿ ಸ್ಟಾರ್ಟಿಂಗ್ ಚೆಕ್ ಪೋಸ್ಟ್ ವಂಡರ್ಬಾಲ್ ಚೆಕ್ ಪೋಸ್ಟ್ ಅಂತ ಹೇಳಿದೆ ಅಲ್ಲ, ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ಒಂದು 6000 ಅಡಿ ಎತ್ತರಕ್ಕೆ ಬಂದಿದ್ದೀವಿ. ಮತ್ತು ಇದು ವ್ಯೂ ಸೀಸನ್ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಬನ್ನಿ ಇಲ್ಲಿ ಕೇಗುಡಿನಲ್ಲಿ ಏನೇನಿದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಫ್ರೆಂಡ್ಸ್, ಇದು ನೋಡಿ, ಇದು ಕೇಗುಡಿ. ಇಲ್ಲಿ ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಚೆಕ್ ಪೋಸ್ಟ್, ಕೇಗುಡಿ ಚೆಕ್ ಪೋಸ್ಟಲ್ಲಿ ಎಕ್ಸಿಟ್ ಆದ ತಕ್ಷಣ ಈ ಸ್ಪಾಟಲ್ಲಿ ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂದರೆ 10 ಕಿಲೋಮೀಟರ್ಸ್ ಜರ್ನಿ ಏನು ಬಂದ್ವಿ ನಾವು ಅಲ್ಲಿಂದ, ಅಲ್ಲಿ ಮಾತ್ರ ಸ್ಟಾಪ್ ಮಾಡೋಂಗಿಲ್ಲ.
ಇಲ್ಲೆಲ್ಲ ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ನೋಡಿ ಅಲ್ಲಿ ಎಲ್ಲ ಟೂರಿಸ್ಟ್ ಎಲ್ಲ ಬಂದು ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದ್ದಾರೆ. ಮತ್ತು ಇಲ್ಲಿ ಒಂದು ದೊಡ್ಡದಾದ ಒಂದು ಪಾಂಡ್ ಥರನೂ ಇದೆ. ಮತ್ತು ಇಲ್ಲಿ ಯಾವಾಗ್ಲೂ 365 ಡೇಸು ಇಲ್ಲಿ ನೀರಿರುತ್ತೆ ಯಾವಾಗ್ಲೂ. ಇಲ್ಲಿ ಪ್ರಾಣಿಗಳೆಲ್ಲ ಬಂದು ಬೇಕಾದ್ರೆ ನೀರೆಲ್ಲ ಕುಡಿತವೆ. ಇದು ನೀರು ಕುಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಅವಕ್ಕೆ ನೀರು ಬೇಕಲ್ವ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಸೆಲ್ಫ್ ಮೇಡ್ ಪಾಂಡ್ ಇದು. ಮತ್ತು ಸುತ್ತ ಎಲ್ಲ ನೇಚರ್ ಎಲ್ಲ ಚೆನ್ನಾಗಿದೆ. ಮತ್ತು ಹಾಗೆ ಇಲ್ಲಿ ಫೋಟೋಶೂಟ್ ಮಾಡೋದಕ್ಕೂ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಪ್ಲೇಸಸ್ ಎಲ್ಲ. ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಎಲ್ಲ ಮಾಡ್ತಾರಲ್ವ, ಅದಕ್ಕೂ ಎಲ್ಲ ಸೂಟೇಬಲ್ ಆಗಿದೆ ಪ್ಲೇಸಸ್. ಫುಲ್ಲು ತುಂಬ ಚೆನ್ನಾಗಿದೆ ಜಾಗ. ಮತ್ತು ಇಲ್ಲಿ ನೋಡಿ, ಇದು ಆನೆಗೆ ಟ್ರೈನಿಂಗ್ ಕೊಡ್ತಾರಲ್ವ, ಅದು ಆನೆಗೆ ಟ್ರೈನಿಂಗ್ ಕೊಡೋ ರೂಮ್ ಇದು. ಅಂದರೆ ಸಾಕು ಆನೆ ಇರುತ್ತಲ್ವ, ಸಾಕಿರೋ ಆನೆಗೆ ಅದು ಮನೆ. ಮತ್ತು ಇದು ನೋಡಿ, ಇದು ಸ್ಟೇಜ್ ಥರ ಇದೆ ಅಲ್ವಾ, ಅದಕ್ಕೆ ಟ್ರೈನಿಂಗ್ ಕೊಡುವಾಗ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಅದಕ್ಕೆ ಅದರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತೆಲ್ಲ ಅಬ್ಸರ್ವೇಷನ್ ಮಾಡೋದಕ್ಕೆ ಅದರಿಂದ ಮಾಡ್ತಾರೆ. ಮತ್ತು ಹಾಗೆ ಮೈಸೂರು ದಸರಾ ಪ್ರೋಗ್ರಾಮ್ಗೆ ಆನೆಗಳು ಪಾರ್ಟಿಸಿಪೇಟ್ ಮಾಡುತ್ತಲ್ವ, ಅದು ಆನೆಗಳು ಇಲ್ಲಿಂದನೂ ಟ್ರೈನಿಂಗ್ ತೊಗೊಂಡೋಗಿದ್ದಾವೆ. ಅದು ಯಾವ್ದು ಅಂತ ಹೇಳಿದರೆ ಗಜೇಂದ್ರ ಅಂತ. ಅದು ಸುಮಾರು 20 ಬಾರಿ ದಸರಾ ಪ್ರೋಗ್ರಾಮಲ್ಲಿ ಭಾಗವಹಿಸಿದೆ. ಶ್ರೀರಾಮ ಅಂತ ಇದೊಂದು ಸೀನಿಯರ್ ಎಲಿಫೆಂಟು. ದುರ್ಗಾ ಪರಮೇಶ್ವರಿ ಅಂತ ಇದು ಒಂದು ಫೀಮೇಲ್ ಆನೆ ಆಗಿದ್ದು, ಇದು ಕೂಡ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಮತ್ತು ಇದು ನೋಡಿ, ಇದು ಮಾಹಿತಿ ಕೇಂದ್ರ ಅಂತ. ಇದರಲ್ಲಿ ಟೈಮಿಂಗ್ಸ್ ಎಷ್ಟೊತ್ತಿಗಿದೆ, ಸಫಾರಿ ಟೈಮಿಂಗ್ಸ್ ಎಲ್ಲ ಏನಿದೆ, ಮತ್ತು ಲಾಡ್ಜಿಂಗ್ ಫೆಸಿಲಿಟೀಸ್ದು ಏನೇನು ಫೆಸಿಲಿಟೀಸ್ ಇದೆ, ಮತ್ತು ಏನೇನು ಒಳಗೊಂಡಿರ್ತದೆ, ಐ ಮೀನ್ ಸಫಾರಿ ಎಷ್ಟೊತ್ತಿಗೆ, ಮತ್ತು ಎಷ್ಟೊತ್ತಿಗೆ ಲಂಚು, ಬ್ರೇಕ್ಫಾಸ್ಟ್, ಇದೆಲ್ಲ ಮಾಹಿತಿ ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಟ್ರೈಬಲ್ ಪೀಪಲ್ಗೆ ಶಾಲೆ ಕೂಡ ಇದೆ. ಅಂದರೆ ಟ್ರೈಬಲ್ ಮಕ್ಕಳಿಗೆ ಶಾಲೆ ಕೂಡ ಇದೆ. ಕೇಗುಡಿ ಮತ್ತು ಬಿಆರ್ ಹಿಲ್ಸಲ್ಲಿ ಆದಿವಾಸಿಗಳಿರ್ತಾರಲ್ವ, ಅವ್ರಿಗೆ ಇರುವಂಥ ಶಾಲೆ ಇದು. ಎಷ್ಟು ಕ್ಲೀನ್ ಇದೆ ಅಂತ ಹೇಳಿದರೆ, ಇದು ಒಳಗಡೆ ನೋಡಿ, ಒಳಗಡೆ ತುಂಬ ಕ್ಲೀನ್ ಇದೆ. ಒಂದು ಪ್ಲಾಸ್ಟಿಕ್ ಕೂಡ ಇಲ್ಲ, ಒಂದು ಪೇಪರ್ ಕೂಡ ಇಲ್ಲ. ತುಂಬ ಸ್ವಚ್ಛವಾಗಿಟ್ಟಿದ್ದಾರೆ. ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ. ಮತ್ತು ಇದು ನಾನು ಬಂದಿರೋದು ಸಂಡೇ, ಆದ್ದರಿಂದ ಸ್ಕೂಲು ಓಪನ್ ಆಗಿಲ್ಲ, ಸ್ಕೂಲ್ ಕ್ಲೋಸ್ ಆಗಿದೆ. ಅದಕ್ಕೆ ದೂರದಿಂದನೇ ಶೋ ಮಾಡ್ತಾಯಿದ್ದೀನಿ. ಮತ್ತು ಇದು ರೋಡ್ ಇದೆಯಲ್ಲ, ಇದು ಬಿಆರ್ ಹಿಲ್ಸ್ಗೆ ಹೋಗುತ್ತೆ ಅದು ದಾರಿ. ನೋಡಿ, ಮತ್ತು ಅದು ಅಲ್ಲಿ ರೂಮ್ ಥರ ಕಾಣ್ತಾ ಇದೆ ಅಲ್ವಾ, ಅದು ರೆಸ್ಟ್ ಮಾಡೋಕ್ಕಿರುವ ಜಾಗ. ಏನಾದರೂ ಫುಡ್ ಏನಾದರೂ ತಂದರೆ ಫ್ಯಾಮಿಲೀಸ್ ಎಲ್ಲ ಬಂದಾಗ ಅಲ್ಲಿ ಕೂತ್ಕೊಂಡು
ನಾವೇನಾದ್ರು ತಿಂಡಿ ಊಟ ಏನಾದ್ರು ತಂದಿದ್ರೆ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ತಿನ್ಬೋದು. ಅದಕ್ಕೆ ಕಟ್ಸಿರುವ ಜಾಗ ಇದು. ತುಂಬ ಚೆನ್ನಾಗಿದೆ. ಒಳಗಡೆನೂ ರೆಸ್ಟ್ ಮಾಡೋಕ್ಕೂ ಎಲ್ಲ ಚೆನ್ನಾಗಿದೆ. ನೋಡಿ, ಇದೆ ಅದು ಜಾಗ, ತುಂಬ ಚೆನ್ನಾಗಿದೆ. ಮತ್ತು ಇವಾಗ ಟೈಮ್ ಬಂದು ಸರಿಸುಮಾರು ಒಂದು 8 AM ಆಗಿದೆ. ಮತ್ತು ನೋಡಿ, ಮಾರ್ನಿಂಗ್ ಟೈಮಲ್ಲಿ ಜಿಂಕೆ ಎಲ್ಲ ಆಚೆ ಬಂದಿದ್ದಾವೆ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಒಂದಕ್ಕೊಂದು. ತುಂಬ ಆರೋಗ್ಯಕರವಾಗಿದೆ ಎಲ್ಲ ಜಿಂಕೆ ಕೂಡ. ಬರ್ಡ್ಸ್ದು ಸೌಂಡ್ಸ್ ಕೂಡ ಕೇಳೋಕ್ಕೆ ತುಂಬ ಇಂಪಾಗಿರ್ತದೆ. ಮತ್ತು ಹಾಗೆ ಇಲ್ಲಿ ನೋಡಿದ್ರೆ ಬಸ್ ಫೆಸಿಲಿಟೀಸ್ ಕೂಡ ಇರ್ತದೆ. ನಗರ ಟು ಕೇಗುಡಿ ಮತ್ತು BRHilsವರೆಗೂ ಇರ್ತದೆ. ಆ ಕಡೆಯಿಂದ ಬಂದರೆ ಆ ಕಡೆಯಿಂದನೂ ಇರ್ತದೆ. ಇವಾಗ ಯಳಂದೂರು ಸೈಡಿಂದ ಬಂತು ಅಂದರೆ ಅಲ್ಲಿಂದನೂ ಫಸ್ಟ್ BRHils ಸಿಗುತ್ತೆ, ಆಮೇಲೆ ಕೇಗುಡಿ ಬರುತ್ತೆ. ಹಾಗೆ ನೋಡಿ, ಇವಾಗ ಆ ಬಸ್ಸು BRHilsಯಿಂದ ಬಂದು ಕೇಗುಡಿಯಿಂದ ಚಾಮರಾಜನಗರದ ಕಡೆಗೆ ಮೂವ್ ಆಗ್ತಾ ಇದೆ ಅದು. ಮತ್ತು ಹಾಗೆ ಇದಕ್ಕೆ ಬಸ್ ರೂಟ್ಗೆ ಬೇರೆ ರೂಟ್ ಅಂತೇನಿಲ್ಲ. ನಾವು ಯಾವ ರೂಟಲ್ಲಿ ಬಂದವೋ ಇವಾಗ ಅದೇ ರೂಟಲ್ಲೇ ಬಸ್ ಕೂಡ ಓಡಾಡೋದು. ಅದಕ್ಕೆ ಅಂತ ಸ್ಪೆಷಲ್ ರೂಟ್ ಅಂತ ಏನು ಬರಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಾವು ಕೇಗುಡಿ ನೋಡಿದ್ದಾಯಿತು. ರಿಟರ್ನ್ ಹೋಗ್ತಾ ಇದ್ದೀವಿ. ಈಗ ಬನ್ನಿ ಹೋಗೋಣ. ಜರ್ನಿಯಲ್ಲಿ ಹೋಗ್ತಾ ಮುಂದೆ ಏನೇನು ಸಿಗುತ್ತೆ ನೋಡೋಣ. ಮತ್ತು ಇಲ್ಲಿ ಟ್ರೈಬಲ್ ಪೀಪಲ್ಸ್ ಇದ್ದಾರಲ್ವ, ಅವರು ಕ್ರಿಕೆಟ್ ಆಡ್ತಾ ಇರೋದು ಕೂಡ ನೀವು ಗಮನಿಸ್ಬೋದು. ಇಲ್ಲೇ ಸುತ್ತಮುತ್ತ ಇರ್ತದೆ ಇವ್ರ ಮನೆ. ಮತ್ತು ಫ್ರೆಂಡ್ಸ್, ಇದು ನೋಡಿ ಬಸ್ ಸ್ಟಾಪ್. ಇದು ಕೇಗುಡಿಲಿರೋ ಬಸ್ ಸ್ಟಾಪ್ ಇದು. ಮತ್ತು ಇಲ್ಲಿ ನೋಡಿ ಬಸ್ಗೆ ಕಾಯ್ಕೊಂಡು ಕೂತಿದ್ದಾರೆ ಜನ. ಇವಾಗ ಬಸ್ ಬರ್ಬೋದು, ಮೋಸ್ಟ್ಲಿ ಇನ್ನೊಂದು ಬಸ್ ಈ ಕಡೆಗೆ ಬರ್ಬೋದು, ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಕೇಗುಡಿ ನೋಡಿದ್ದಾಯಿತು. ರಿಟರ್ನ್ ಹೋಗ್ತಾ ಇದ್ದೀವಿ. ಈಗ ಬನ್ನಿ ಹೋಗೋಣ. ಜರ್ನಿಯಲ್ಲಿ ಹೋಗ್ತಾ ಮುಂದೆ ಏನೇನು ಸಿಗುತ್ತೆ ನೋಡೋಣ. ಮತ್ತು ಫ್ರೆಂಡ್ಸ್, ಗೂಗಲ್ ಇನ್ಫಾರ್ಮೇಷನ್ ಪ್ರಕಾರ ಇವತ್ತಿಗೆ ಒಟ್ಟು ಕೇಗುಡಿ ಮತ್ತು BRHils ಇದರಿಂದ ಒಟ್ಟು 39 ಹುಲಿಗಳಿದಾವಂತೆ. ಮತ್ತು ಆನೆಗಳ ಸಂಖ್ಯೆಗೆ ಬಂದರೆ ಇತ್ತೀಚಿನ ಸೆನ್ಸಸ್ ಪ್ರಕಾರ ಕೇಗುಡಿ ಮತ್ತು BRHils ಪ್ರದೇಶದಲ್ಲಿ 619 ಆನೆಗಳಿದಾವಂತೆ. ಮತ್ತು ಹಾಗೆ ಪಕ್ಷಿಗಳ ಸಂಖ್ಯೆಗೆ ಬಂದರೆ ಒಟ್ಟು 250ರಿಂದ 300ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಇದಾವಂತೆ.
ಓಕೆ ಫ್ರೆಂಡ್ಸ್, ಇದಾಗಿತ್ತು ಕೇಗುಡಿ ಫಾರೆಸ್ಟ್. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.